ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದಂಥ ಬಿ ಜೆ ಪಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತೇನು ಬಡವರ ರೈತರ ಜನಪರವಾದ ಕಾರ್ಯಕ್ರಮವನ್ನು ನಾವು ಇವತ್ತಿಗೂ ಮಾಡ್ಕೊಂಡು ಬಂದಿಲ್ಲ. ನಿನ್ನೆ ಸರ್ಕಾರ ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವಾಲಯದ ವಿದೇಶಿ ವಿನಿಮಯ ಮಹಾನಿರ್ದೇಶನಾಲಯದಿಂದ ವಿದೇಶಕ್ಕೆ ಕಳಿಸುವಂಥ ಸಕ್ಕರೆಯನ್ನು ರಫ್ತು ಮಾಡಿದ ಸಕ್ಕರೆಯನ್ನು ತಕ್ಷಣ ತಡೆ ಹಿಡಿದು ಸೆಪ್ಟೆಂಬರ್ 30, 2026ವರೆಗೆ 4 ತಿಂಗಳವರೆಗೂ ಸಕ್ಕರೆಯನ್ನು ಮಾರುಕಟ್ಟೆ ಸ್ಟಾಕ್ ಹೋಲ್ಡಿಂಗ್ ಮಾಡ್ಕೋಬೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಕುಸಿತ ಕಾಣಬೇಕು. ಇದು ನೇರವಾಗಿ ಆರ್ಥಿಕವಾಗಿ ತೊಂದರೆ ಆಗೋದು. ಇದೆಲ್ಲ ದುಷ್ಪರಿಣಾಮ ಆಗ್ತಕ್ಕಂಥದ್ದು ರೈತರ ಮೇಲೆ. ರೈತ ಮತ್ತು ಸಕ್ಕರೆ ಕಾರ್ಖಾನೆಗಳ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಕಬ್ಬು ಕಳಿಸಿದಾಗ ಸಕ್ಕರೆ ಕಾರ್ಖಾನೆಗೆ ಸಕ್ಕರೆ ಕಾರ್ಖಾನೆ ದುಡ್ಡಿದ್ದಾಗ ಮಾತ್ರ ರೈತರು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲ ಕುಸಿತ ಕಂಡಾಗ ಏನಾಗುತ್ತೆ, ಪ್ರತಿಯೊಬ್ಬರ ದುಷ್ಪರಿಣಾಮ ಆಗ್ತದೆ. ಇದು ದೇಶದ ಆರ್ಥಿಕತೆಯ ಮೇಲೂ ಕೂಡ ದೊಡ್ಡ ಹೊಡೆತ ಬೀಳ್ತದೆ. ಅದಕ್ಕಾಗಿ ಇದು ಕೇಂದ್ರ ಸರ್ಕಾರ ಜನಪರವಾದಂಥ ರೈತರ ಪರವಾದಂಥ ಆರ್ಥಿಕತೆಯಲ್ಲಿ ತೊಂದರೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹೊರತಾಗಿ ರೈತ ಪರವಾದಂಥ ಕಾರ್ಯಕ್ರಮವನ್ನು ಹಾಕ್ತಾಯಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಇದನ್ನು ಸಕ್ಕರೆ ನಿಷೇಧ ರಫ್ತು ನಿಷೇಧವನ್ನು ತಕ್ಷಣ ವಾಪಸ್ ಪಡ್ಕೊಂಡು ಒಂದು ಆರ್ಥಿಕ ಚೈತನ್ಯವನ್ನು ಕಾಣೋದ್ರ ಮುಖಾಂತರ ಒಂದು ಸುಭದ್ರ ಸರ್ಕಾರ ಕೊಡಬೇಕಂತೇಳಿ ನಾವು ಸಮಸ್ತ ರೈತರ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಅಲ್ಲ, ಯಾಕೆ ಈ ರೀತಿಯಾದಂಥ ಒಂದು ದಿಢೀರ್ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ ಅಂತ ನಿಮಗೆ ಅನಿಸ್ತದೆ? ನನ್ನ ಒಂದು ತರ್ಕ ಪ್ರಕಾರ ಇದು ಮಾರುಕಟ್ಟೆಯಲ್ಲಿ ಸಕ್ಕರೆಯನ್ನು ಏನು ಅಂತ ಸಾಕಷ್ಟಾಗಿ ನಾವು ಕಾಯ್ದುಕೊಂಡ ಮಾರುಕಟ್ಟೆಯಲ್ಲಿ ಕುಸಿತ ಕಾಣಬೇಕು. ಇದು ಎಕ್ಸ್ಪೋರ್ಟ್ ಮಾಡ್ಕೋ ಸಂಬಂಧ ವಿಚಾರ ಮಾಡ್ತಿರ್ತಾರೆ ಬೇರೆ ಕಡೆಯಿಂದ. ಇದು ಪಾಲಿಸಿ ನೀತಿ ಇರ್ತದೆ. ನಮ್ಮಲ್ಲಿ ಸಕ್ಕರೆ ಕಡಿಮೆ ಇಟ್ಬೋದು ಮತ್ತು ಕಳಿಸೋದು ಮಾಡೋದು ಇವೆಲ್ಲ ವಿದೇಶಿ ಪಾಲಿಸಿ ನೀತಿ ಸಂಬಂಧ ಏನೇನೋ ಕಾರಣ ಹೇಳ್ಬೋದು ಅಂತಾರೆ. ಇದು ಮುಂದೆ ಕ್ರಮೇಣಾಗಿ ಇವರು ಬ್ರೆಜಿಲ್ ಕಡೆಯಿಂದ ವಿದೇಶ ಕಡೆಯಿಂದ ಸಕ್ಕರೆಯನ್ನು ಎಕ್ಸ್ಪೋರ್ಟ್ ಮಾಡ್ಬೋದು, ನಮ್ಮ ಸಕ್ಕರೆಯನ್ನು ಸ್ಥಗಿತ ಮಾಡ್ಕೋತಾರೆ. ಅವು 12 ಕಾರಣ ಹಾಸೋದ್ ಮುಖ ಇದು ನಮ್ಮ ದೇಶದ ಆರ್ಥಿಕತೆಗೆ ಕುಂಠಿತಾಕತ್ತೆ ಹೊರತಾಗಿ ಸರ್ಕಾರಕ್ಕೆ ಒಳ್ಳೆಯದಾಗೋದು, ರೈತರಿಗೂ ಒಳ್ಳೆಯದಾಗೋದು ಅಂತ ಮಾತನ್ನು ಹೇಳಿಕೆ. ಅಂದರೆ ಈ ಆದೇಶವನ್ನು ಹಿಂಪಡಿಬೇಕಂತೀರಿ? ತಕ್ಷಣ ಇದು ದೇಶದ ಮೇಲೆ ದುಷ್ಪರಿಣಾಮ ಆಗ್ತದೆ ಹೊರತಾಗಿ ಯಾರಿಗೂ ಬೇರೆದಾಗಿ ತೊಂದರೆ ಆಗೋದಿಲ್ಲ. ಇದಕ್ಕಾಗಿ ಇದನ್ನು ಸಕ್ಕರೆ ರಫ್ತು ನಿಷೇಧವನ್ನು ತಕ್ಷಣ ರದ್ದು ಮಾಡಬೇಕು. ಹೆಚ್ಚಿನ ಮಾರುಕಟ್ಟೆ ಮಾಡೋದು ಏನಾಕೈತಿ, ಹೆಚ್ಚು ಅನುಕೂಲ ಆಗ್ತದೆ. ಆಯಾ ದೇಶಿ ದರದಲ್ಲಿ ಸಕ್ಕರೆ ಮಾರಾಟ ಆಗ್ತದೆ. ಮಾಡೋದು ಏನಾಕೈತಿ, ಎಲ್ಲ ಸುಭದ್ರವಾಗಿ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಮಾತನ್ನು ಹೇಳ್ಬೋದು. ನೀವು ಇಡೀ 70% ಸಕ್ಕರೆ ಕೇರಳ ಖರ್ಚಾಗ್ತದೆ ಕೈಗಾರಿಕೆಗಳಿಗೆ, ಸಾಫ್ಟ್ವೇರ್ ಡ್ರಿಂಕ್ಸ್ಗಳಿಗೆ, ಆಮೇಲೆ ಸ್ವೀಟ್ ಮಾರ್ಟ್ಗಳಿಗೆ, ಮಿಠಾಯಿ ಅಂಗಡಿಗಳಿಗೆ, ಇನ್ನಿತರ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೇ ಖರ್ಚಾಗಿ ಹೋಗ್ತದೆ. ಅದ್ರ ಸಂಬಂಧಾಗಿ ಕಾರ್ಖಾನೆ ಬಂಡವಾಳಿಗಳನ್ನ ಬಂಡವಾಳ ಮಾಡೋ ಸಂಬಂಧ ಪಾಲಿಸಿ ಹೊರತಾಗಿ ಮಾರುಕಟ್ಟೆ ದರ ಕುಸಿತದ ಹೆಚ್ಚು ಖರೀದಿ ಮಾಡ್ಕೊತಾರೆ. ಮಾರುಕಟ್ಟೆ ಜಾಸ್ತಿ ಆಯಿತು ಅಂತಂದ್ರೆ ಅವ್ರು ಖರೀದಿ ಮಾಡಕ್ಕೆ ಬರೋದಿಲ್ಲ. ಇದಾಗೆಲ್ಲ ಒಂದು ಏನಿದೆ, ಒಂದು ಕೈಗಾರಿಕಾ ಪರ ನೀತಿ ಹೊರತಾಗಿ ರೈತ ಪರ ನೀತಿ ನಿಲ್ಲಿಸಿರ್ತಾರೆ.